ಐಪಿಎಲ್ ಅಂದ್ರೆ ಬರೀ ಸಿಕ್ಸರ್ ಬೌಂಡರಿಗಳಷ್ಟೇ ಅಲ್ಲ, ವಿವಾದಗಳಿಗೂ ಇಲ್ಲಿ ಪಂಜ ಇಲ್ಲ. ಈಗ ರಾಜಸ್ಥಾನ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ರಿಯಾನ್ ಪರಾಗ್ ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಪರಾಗ್ ಮಾಡಿದ ಒಂದು ತಪ್ಪು ಈಗ ಇಡೀ ಕ್ರಿಕೆಟ್ ಲೋಕದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ಮುಲ್ಲನ್ಪುರ್ನಲ್ಲಿ ನಡೆದ ಪಿಬಿಕೆಎಸ್ ಮತ್ತು ಆರ್ಆರ್ ನಡುವಿನ ಹೈವೋಲ್ಟೇಜ್ ಪಂದ್ಯವದು. ರಾಜಸ್ಥಾನ್ ತಂಡ 223 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟುತ್ತಿತ್ತು. ಆದರೆ ಕ್ಯಾಮರಾ ಒಮ್ಮೆ ಡ್ರೆಸ್ಸಿಂಗ್ ರೂಮ್ನತ್ತ ತಿರುಗಿದಾಗ ಎಲ್ಲರೂ ಶಾಕ್ ಆದರು. ಅಲ್ಲಿ ಕ್ಯಾಪ್ಟನ್ ರಿಯಾನ್ ಪರಾಗ್ ಸಾರ್ವಜನಿಕವಾಗಿ ವೇಪಿಂಗ್ ಸಿಗರೆಟ್ ಮಾಡುತ್ತಿರುವುದು ಲೈವ್ ಟಿವಿಯಲ್ಲಿ ಸೆರೆಯಾಗಿದೆ. ಈ ದೃಶ್ಯ ಕ್ಷಣಾರ್ಧದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ನಿಮಗೆ ಗೊತ್ತಿರಲಿ, ಭಾರತದಲ್ಲಿ 2019 ರಿಂದಲೇ ಸಿಗರೆಟ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದರ ಬಳಕೆ ಮತ್ತು ಪ್ರಚಾರ ಮಾಡುವುದು ಕಾನೂನುಬಾಹಿರ. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಪರಾಗ್ ಹೀಗೆ ಮಾಡಿದ್ದು ಸರಿಯೇ ಎಂದು ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಸಿಸಿಐ ಮೂಲಗಳ ಪ್ರಕಾರ, ಅನೇಕ ಆಟಗಾರರು ಇದನ್ನು ಬಳಸುತ್ತಾರೆ, ಆದರೆ ಕ್ಯಾಮರಾ ಮುಂದೆ ಹೀಗೆ ಮಾಡುವುದು ಭಾರಿ ಬೇಜವಾಬ್ದಾರಿತನ ಎಂದು ಹೇಳಲಾಗಿದೆ. ಈಗ ಬಿಸಿಸಿಐ ಪರಾಗ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಘಟನೆಯ ಬೆನ್ನಲ್ಲೇ ಈಗ ಡ್ರೆಸ್ಸಿಂಗ್ ರೂಮ್ ಪ್ರೈವಸಿ ಬಗ್ಗೆಯೂ ಚರ್ಚೆ ಶುರುವಾಗಿದೆ. ಪಂದ್ಯದ ವೇಳೆ ಆಟಗಾರರು ಬಟ್ಟೆ ಬದಲಿಸುವಾಗ ಅಥವಾ ಖಾಸಗಿಯಾಗಿ ಇರುವಾಗ ಕ್ಯಾಮರಾಗಳು ಅಲ್ಲಿಗೆ ಇಣುಕುವುದು ಎಷ್ಟು ಸರಿ ಎಂದು ಹಲವು ತಂಡದ ನಾಯಕರು ಮೊದಲೇ ಪ್ರಶ್ನಿಸಿದ್ದರು. ಆದರೆ ಪರಾಗ್ ಅವರ ಈ ವರ್ತನೆಯನ್ನು ಸಮರ್ಥಿಸಿಕೊಳ್ಳುವುದು ಕಷ್ಟ ಎಂದು ಸ್ವತಃ ಕ್ರಿಕೆಟ್ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಆ ಪಂದ್ಯದಲ್ಲಿ ಪರಾಗ್ 16 ಎಸೆತಗಳಲ್ಲಿ 29 ರನ್ ಗಳಿಸಿ ತಂಡದ ಗೆಲುವಿಗೆ ಶ್ರಮಿಸಿದರು. ಈಗ ಎಲ್ಲರೂ ಅವರ ಈ ವೇಪಿಂಗ್ ವಿವಾದದ ಬಗ್ಗೆಯೇ ಮಾತನಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪರಾಗ್ ಅವರ ಈ ನಡೆ ಸರಿಯೇ? ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಮತ್ತಷ್ಟು ಇಂಟರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.